ಮಕ್ಕಳೇ, ಇವತ್ತಿನ ದಿನ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯದ ಮೇಲೆ ಕಲಿಕಾ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳೋಣ. ನಿಯಂತ್ರಣ ಮತ್ತು ಸಹಭಾಗಿತ್ವ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಡೆಯುವಂಥ ಒಂದು ಸಹಜ ಪ್ರಕ್ರಿಯೆ. ಇಲ್ಲಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಹಾಗೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಏರ್ಪಡಿಸುವಂಥ ಒಂದು ಗುಣಲಕ್ಷಣವನ್ನು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಾವು ನೋಡುತ್ತೇವೆ. ಏಕೆಂದರೆ ತಮ್ಮ ದೇಹದ ನಿಯಂತ್ರಣ ಹಾಗೂ ಹೊಂದಾಣಿಕೆ ಸಹಭಾಗಿತ್ವವನ್ನು ಮಾಡಿಕೊಳ್ಳಲು ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗೆ ತಕ್ಕಂತೆ ಎಲ್ಲ ಜೀವಿಗಳು, ಸಸ್ಯಗಳು ಮತ್ತು ಪ್ರಾಣಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಏರ್ಪಡಿಸಿ ತಮ್ಮ ದೇಹದ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಒಂದು ಗುಣಧರ್ಮ ಹೊಂದಿವೆ. ಹಾಗಾಗಿ ಇವತ್ತಿನ ಪಾಠದಲ್ಲಿ ಸಸ್ಯಗಳು ಹೇಗೆ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಮಾಡಿಕೊಳ್ತವೆ, ಹಾಗೆಯೇ ನಮ್ಮ ದೇಹದಲ್ಲಿ ಅಂದರೆ ಮಾನವರಲ್ಲಿ ದೇಹದ ನಿಯಂತ್ರಣ ಮತ್ತು ಸಹಭಾಗಿತ್ವ ಹೇಗೆ ನಡೆಯುತ್ತದೆ ಎಂಬುದನ್ನು ಇವತ್ತು ಅಧ್ಯಯನ ಮಾಡ್ತಾ ಹೋಗೋಣ. ಈಗ ನೀವು ನೋಡುತ್ತಿರುವ ಒಂದು ಸಸ್ಯ ಮುಟ್ಟಿದರೆ ಮುನಿ ಸಸ್ಯ, ಅದನ್ನೇ ನಾವು ಟಚ್ ಮೀ ನಾಟ್ ಪ್ಲ್ಯಾಂಟ್ ಅಂತ ಕರಿತೇವೆ. ಮುಟ್ಟಿದರೆ ಮುನಿ ಸಸ್ಯದ ಎಲೆಯನ್ನು ನಾವು ಮುಟ್ಟಿದಾಗ ಅಥವಾ ಟಚ್ ಮಾಡಿದಾಗ ಅದು ತನ್ನ ಎಲೆಗಳನ್ನು ಮುದುಡಿಕೊಳ್ಳುತ್ತದೆ. ಹಾಗಾದರೆ ಈ ಒಂದು ಕ್ರಿಯೆ ಸಸ್ಯಗಳಲ್ಲಿಯೂ ಸಹ ನಡೆಯುತ್ತದೆ ಎಂಬುದು ಈ ಒಂದು ವಿಡಿಯೋದಿಂದ ನಮಗೆ ಗೊತ್ತಾಗ್ತದೆ. ನಾವು ಮುಟ್ಟೋದು ಪ್ರಚೋದನೆ, ಸಸ್ಯ ಎಲೆಯನ್ನು ಮುದುಡಿಕೊಳ್ಳುವುದು ಪ್ರತಿಕ್ರಿಯೆ. ಅಂದರೆ ನಿಸರ್ಗದಲ್ಲಿ ಉಂಟಾಗುವಂಥ ಬದಲಾವಣೆಗೆ ತಕ್ಕಂತೆ ಜೀವಿಗಳು ಪ್ರತಿಕ್ರಿಯೆಯನ್ನು ನೀಡುತ್ತವೆ. ಇದನ್ನೇ ನಾವು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೇವೆ. ಹಾಗಾಗಿ ಈ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳು ಸಸ್ಯ ಮತ್ತು ಪ್ರಾಣಿಗಳಲ್ಲಿಯೂ ಸಹ ನಾವು ಕಾಣುತ್ತೇವೆ. ಮಕ್ಕಳೇ, ಈ ವಿಡಿಯೋದಲ್ಲಿ ನೀವು ನೋಡುತ್ತಾ ಇರುವುದು ಮೆದುಳಿನಿಂದ ಹೊರಡಲ್ಪಡುವಂತಹ ಸ್ಪೈನಲ್ ಕಾರ್ಡ್ ಅಥವಾ ಮೆದುಳು ಬಳ್ಳಿ ಪ್ರಮುಖವಾಗಿ 31 ಜೊತೆಯ ನರತಂತುಗಳನ್ನು ಹೊಂದಿದೆ. ಹಾಗಾದರೆ ಈ 31 ಜೊತೆ ನರಗಳು ಅಂದರೆ 62 ನರಗಳು ದೇಹದ ಎಲ್ಲ ಅಂಗಾಂಗಗಳಿಗೆ ಕವಲೊಡೆದು ಸಂಪರ್ಕವನ್ನು ಕಲ್ಪಿಸುತ್ತೆ. ನರ ಆವೇಗದ ಮೂಲಕ ಸಂದೇಶಗಳನ್ನು ರವಾನೆ ಮಾಡಲು ನರ ಅಂಗಾಂಶ ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಮೆದುಳು ಬಳ್ಳಿಯಿಂದ 31 ಜೊತೆ ಅಂದರೆ 62 ನರಗಳು, ಅವುಗಳನ್ನು ಈ ಕೆಳಗಿನಂತೆ ವರ್ಗೀಕರಣ ಮಾಡಲಾಗಿದೆ. ಗರ್ಭಕಂಠದ ನರಗಳು ಅಂದರೆ ಸರ್ವೈಕಲ್ ನರ 8 ಪೇರ್ ಅಂದರೆ 8 ಜೊತೆ. ಎದೆಗೂಡಿನ ಅಂದರೆ ಥೊರಾಸಿಕ್ ನರ್ವ್ಸ್ 12 ಜೊತೆ. ಸೊಂಟದ ಭಾಗದಲ್ಲಿನ ಲುಂಬಾರ್ ನರಗಳನ್ನು 5 ಪೇರ್ ಅಂದರೆ 5 ಜೊತೆ. ಸ್ಯಾಕ್ರಲ್ ನರವನ್ನು 5 ನರಗಳನ್ನಾಗಿ ಹೆಸರಿಸಲಾಗಿದೆ. ಕಾಕ್ಸಿಯಲ್ ನರ ಅಂದರೆ ಮೆದುಳು ಬಳ್ಳಿಯ ಕೆಳಗಿನ ಕೊನೆಯ ಭಾಗದಲ್ಲಿ ಸಣ್ಣ ಮೂಳೆಯ ರಚನೆಯಂತಿರುವಂಥ ಮೆದುಳು ಬಳ್ಳಿಯ ಭಾಗದ ಈ ನರವನ್ನೇ ನಾವು ಕಾಕ್ಸಿಯಲ್ ನರ ಅಂತ ವಿಂಗಡಣೆ ಮಾಡ್ತೇವೆ. ಇಲ್ಲಿ
ಪ್ರಮುಖವಾಗಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವೀಕ್ಷಣೆ ಮಾಡುವಂಥ ಒಂದು ವಿಡಿಯೋ ಆಗಿದೆ. ನಾವು ಬಿಸಿಯಾದಂಥ ವಸ್ತುವನ್ನು ಮುಟ್ಟಿದಾಗ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು. ಇಲ್ಲಿ ಬಿಸಿಯಾದಂಥ ವಸ್ತುಗಳು ನಮಗೆ ಪ್ರಚೋದನೆಯನ್ನು ಉಂಟು ಮಾಡುತ್ತವೆ. ನಾವು ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಪ್ರತಿಕ್ರಿಯೆ. ಅಂದರೆ ನಿಸರ್ಗದಲ್ಲಿ ಉಂಟಾಗುವಂಥ ಬದಲಾವಣೆಗೆ ತಕ್ಕಂತೆ ಎಲ್ಲ ಜೀವಿಗಳು ಪ್ರತಿಕ್ರಿಯೆಯನ್ನು ನೀಡುತ್ತವೆ. ಇದನ್ನೇ ನಾವು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೇವೆ. ಮಾನವನ ನರಕೋಶ. ಮಾನವನ ನರಕೋಶವು ಪ್ರಮುಖವಾಗಿ ಈ ಕೆಳಗಿನ ಭಾಗಗಳಿಂದ ಕೂಡಿದೆ. ಕೋಶಕಾಯ. ಕೋಶಕಾಯದಲ್ಲಿ ಒಂದು ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್. ಕೋಶಕಾಯವು ಬೆರಳಿನಾಕಾರದ ಕವಲೊಡೆದಂಥ ರಚನೆಗಳಿಗೆ ನಾವು ಡೆಂಡ್ರೈಟ್ ಅಂತ ಕರಿತೇವೆ. ಕೋಶಕಾಯದಿಂದ ಹೊರಡಲ್ಪಡುವ ಉದ್ದನೆಯ ರಚನೆಗೆ ಆಕ್ಸಾನ್ ಅಂತ ಕರಿತೇವೆ. ಹೀಗೆ ಮುಂದುವರಿದು ಆಕ್ಸಾನ್ ಕವಲೊಡೆದು ಕೊನೆಯ ಭಾಗವನ್ನೇ ನಾವು ನರತುದಿ ಅಂತ ಕರಿತೇವೆ. ಆಕ್ಸಾನ್ನ ಸುತ್ತಲೂ ದಪ್ಪನೆಯ ಒಂದು ಹೊದಿಕೆ ಇದೆ. ಅದನ್ನು ನಾವು ಮಯಾಲಿನ್ ಹೊದಿಕೆ ಅಂತ ಕರಿತೇವೆ. ಸಾಮಾನ್ಯವಾಗಿ ನರಕೋಶ ನಮ್ಮ ದೇಹದಲ್ಲಿ ನರ ಆವೇಗಗಳನ್ನು ಮೆದುಳು ಮತ್ತು ಮೆದುಳು ಬಳ್ಳಿಯ ವರ್ಗಾವಣೆಗೆ ಸಹಕಾರಿಯಾಗಿರುವಂಥ ಒಂದು ಅಂಗ. ಇದು ವಾಹಕದಂತೆ ಕಾರ್ಯನಿರ್ವಹಣೆ ಮಾಡುವಂಥ ಒಂದು ಅಂಗ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ಅಂಗಾಂಗಗಳಿಗೂ ಸಂಪರ್ಕವನ್ನು ಹೊಂದಿ ಅಲ್ಲಿ ನಡೆಯುವಂಥ ಪ್ರಚೋದನೆಯ ಸಂದೇಶಗಳನ್ನು ಮೆದುಳು ಬಳ್ಳಿಗೆ ವರ್ಗಾವಣೆ ಮಾಡುವಂಥ ಒಂದು ವಾಹಕವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಅಂಗವೇ ನರಕೋಶ ಅಂತ ಕರಿತೇವೆ. ಹಾಗಾದರೆ ನರಕೋಶವನ್ನು ವಿವರಿಸುವ ವಿಧಾನ ಅಂದರೆ ಒಂದು ಕೋಶಕಾಯವನ್ನು ಹೊಂದಿದೆ, ಒಂದು ನ್ಯೂಕ್ಲಿಯಸನ್ನು ಹೊಂದಿದೆ. ಕೋಶಕಾಯವು ಬೆರಳಿನಾಕಾರದ ರಚನೆಯನ್ನು ಹೊಂದಿರುವಂಥ ಕವಲೊಡೆದಂಥ ಭಾಗಕ್ಕೆ ಡೆಂಡ್ರೈಟ್ ಅಂತ ಕರಿತೇವೆ. ಕೋಶಕಾಯದಿಂದ ಹೊರಡಲ್ಪಡುವಂಥ ಉದ್ದನೆಯ ರಚನೆಗೆ ಆಕ್ಸಾನ್ ಅಂತ ಕರಿತೇವೆ. ಆಕ್ಸಾನ್ನ ಸುತ್ತಲೂ ದಪ್ಪನೆಯ ಒಂದು ಹೊದಿಕೆ ಇದೆ. ಅದನ್ನು ಮಯಾಲಿನ್ ಹೊದಿಕೆ ಅಂತ ಕರಿತೇವೆ. ಹಾಗೆಯೇ ಆಕ್ಸಾನ್ ಮುಂದುವರೆದು ಕವಲೊಡೆದು ಕೊನೆಯ ಭಾಗವನ್ನೇ ನಾವು ನರತುದಿ ಅಂತ ಕರಿತೇವೆ. ಮಕ್ಕಳೇ, ಈ ಕೆಳಗಿನ ಚಿತ್ರ ಯಾವ ನಿರೂಪಣೆಯನ್ನು ನೀಡುತ್ತದೆ ಎಂದರೆ, ನರಕೋಶದ ನರತುದಿ ಕವಲೊಡೆದಂಥ ರಚನಾ ಭಾಗಗಳು ಸ್ನಾಯುಗಳ ಸ್ನಾಯುನಾರುಗಳಿಗೆ ಹೇಗೆ ಜೋಡಣೆ ಆಗುತ್ತವೆ ಅಥವಾ ಸಂಪರ್ಕ ಕಲ್ಪಿಸುತ್ತವೆ ಎಂಬುದನ್ನು ತೋರಿಸುವಂಥ ಚಿತ್ರ. ರಕ್ತದ ಲೋಮನಾಳಗಳ ಸಹ ತೋರಿಸಲಾಗಿದೆ. ನರ ಅಂಗಾಂಶದ ಆಕ್ಸಾನ್ ತುದಿ ಕವಲೊಡೆದಂಥ ರಚನಾ ಭಾಗಗಳು ನರಸ್ನಾಯುಕ ಸಂಗಮ ಬಿಂದುವಿಗೆ ಜೋಡಣೆ ಆಗಿರುತ್ತವೆ. ಅಂದರೆ ಸ್ನಾಯು ನಾರು ಮತ್ತು ಆಕ್ಸಾನ್ನ ನರತುದಿಗಳು ಸಂಪರ್ಕ ಏರ್ಪಡಿಸುವಂಥ ಭಾಗವನ್ನೇ ನರಸ್ನಾಯುಕ ಸಂಗಮ ಬಿಂದು ಅಂತ ಕರಿತೇವೆ. ಇವುಗಳ ನಡುವೆ ಸಂವೇಗಗಳು, ಆವೇಶಗಳು ವರ್ಗಾವಣೆ ಆಗುತ್ತವೆ. ಈಗ ನೀವು ನೋಡುತ್ತಾ ಇರುವುದು ಪರಾವರ್ತಿತ ಚಾಪಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ. ಇಲ್ಲಿ ಪರಾವರ್ತಿತ ಚಾಪ ಉಂಟಾಗುವ ಭಾಗ ಮೆದುಳು ಬಳ್ಳಿಯ ಭಾಗದ. ಈ ಮೆದುಳು ಬಳ್ಳಿಯ ಭಾಗದಲ್ಲಿ ಉಂಟಾಗುವಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ
ಭಾಗವಹಿಸುವಂಥ ನರ ಅಂಗಾಂಶಗಳು ಅಂದರೆ ಭಾಗಗಳು ಯಾವ್ಯಾವು, ಮೆದುಳು ಬಳ್ಳಿಯ ಭಾಗಗಳು ಯಾವ್ಯಾವು ಎಂಬುದನ್ನು ನೋಡೋಣ. ಗ್ರಾಹಕಗಳು ಚರ್ಮದಲ್ಲಿನ ಇರುವಂತಹ ಗ್ರಾಹಕಗಳು, ಜ್ಞಾನವಾಹಿ ನರಕೋಶ, ಹಾಗೆಯೇ ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕಗಳು ಅಂದರೆ ಕೈಗಳಲ್ಲಿರುವ ಸ್ನಾಯುಗಳು. ಇವು ಪರಾವರ್ತಿತ ಚಾಪದಲ್ಲಿ ಪ್ರಮುಖವಾಗಿ ಪಾತ್ರವಹಿಸುವಂಥ ರಚನಾ ಭಾಗಗಳು. ಬಿಸಿಯಾದಂಥ ವಸ್ತುವನ್ನು ನಾವು ಮುಟ್ಟಿದಾಗ ಅಂದರೆ ಚರ್ಮ ಗ್ರಾಹಕವಾಗಿ ಕಾರ್ಯನಿರ್ವಹಣೆ ಮಾಡಿದೆ. ಬಿಸಿಯಾದಂಥ ಅನುಭವದ ಸಂದೇಶಗಳನ್ನು ಗ್ರಾಹಕಗಳು ಜ್ಞಾನವಾಹಿ ನರಕೋಶಗಳಿಗೆ ವರ್ಗಾವಣೆ ಮಾಡುತ್ತವೆ. ಈ ಜ್ಞಾನವಾಹಿ ನರಕೋಶಗಳು ಸಂದೇಶಗಳನ್ನು ಸಂಬಂಧ ಕಲ್ಪಿಸುವ ನರಕೋಶಗಳ ಮೂಲಕ ಕ್ರಿಯಾವಾಹಿ ನರಕೋಶಗಳಿಗೆ ವರ್ಗಾವಣೆ ಮಾಡುತ್ತವೆ. ಕ್ರಿಯಾವಾಹಿ ನರಕೋಶಗಳು ಸಂಬಂಧಪಟ್ಟಂಥ ಒಂದು ಪ್ರತಿಕ್ರಿಯೆಯ ಸಂದೇಶಗಳನ್ನು ಕಾರ್ಯನಿರ್ವಾಹಕ ನರಕೋಶಗಳಿಗೆ ಅಂದರೆ ಕಾರ್ಯನಿರ್ವಾಹಕಗಳಿಗೆ ಕೈಗಳಲ್ಲಿರುವಂಥ ಸ್ನಾಯುಗಳಿಗೆ ವರ್ಗಾವಣೆ ಮಾಡುತ್ತದೆ. ಇದರಿಂದ ಈ ಪ್ರಚೋದನೆ ನಡೆದಾಗಿನಿಂದ ಹಿಡಿದು ಪ್ರತಿಕ್ರಿಯೆ ಉಂಟಾಗುವವರೆಗೆ ನರಬಳ್ಳಿ ಅಂದರೆ ಮೆದುಳು ಬಳ್ಳಿಯ ಭಾಗದಲ್ಲಿ ಉಂಟಾಗುವ ಸಂವೇಗದ ಚಲನೆಯನ್ನೇ ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ. ಅಂದರೆ ಗ್ರಾಹಕಗಳು ಪಡೆದಂಥ ಸಂವೇದನೆಗಳು, ಪ್ರಚೋದನೆಯ ಸಂವೇದನೆಗಳು ಪ್ರತಿಕ್ರಿಯೆ ಉಂಟಾಗುವವರೆಗೆ ಅಂದರೆ ಗ್ರಾಹಕದಿಂದ ಜ್ಞಾನವಾಹಿ ನರಕೋಶ, ಜ್ಞಾನವಾಹಿ ನರಕೋಶದಿಂದ ಸಂಬಂಧ ಕಲ್ಪಿಸುವ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶದಿಂದ ಕ್ರಿಯಾವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶದಿಂದ ಕಾರ್ಯನಿರ್ವಾಹಕಗಳು ಅಂದರೆ ನಮ್ಮ ಕೈಗಳಲ್ಲಿರುವ ಸ್ನಾಯುಗಳಿಗೆ ವರ್ಗಾವಣೆ ಆಗುತ್ತದೆ. ಹೀಗೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ಸಂವೇದಕಗಳು ಮೆದುಳು ಬಳ್ಳಿಯ ಭಾಗದಲ್ಲಿ ಒಂದು ಸಾರಿ ಚಲಿಸುವುದನ್ನೇ ನಾವು ಪರಾವರ್ತಿತ ಚಾಪ ರಿಫ್ಲೆಕ್ಷನ್ ಆರ್ಕ್ ಅಂತ ಕರಿತೇವೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗೆ ಕೆಲವು ಉದಾಹರಣೆಗಳನ್ನು ನೋಡೋಣ. ಸನ್ನಿವೇಶ, ಪ್ರಚೋದನೆ, ಪ್ರತಿಕ್ರಿಯೆ. ಸನ್ನಿವೇಶ 1, ಬಿಸಿ ಚಹಾದ ಲೋಟ ಮುಟ್ಟುವುದು. ಪ್ರಚೋದನೆ ಮುಟ್ಟುವುದು. ಪ್ರತಿಕ್ರಿಯೆ ಕೈಗಳನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು.
ನಡೆದುಕೊಂಡು ಹೋಗುವಾಗ ಹಾವು ಎದುರಾಗುವುದು. ಹಾವು ಎಡೆ ಎತ್ತುವುದು, ಹಿಂದಕ್ಕೆ ಓಡಿ ಹೋಗುವುದು. ಹಾವು ಎಡೆ ಎತ್ತುವುದು ಪ್ರಚೋದನೆಯಾದರೆ ನಾವು ಹಿಂದಕ್ಕೆ ಓಡಿ ಹೋಗುವುದು ಪ್ರತಿಕ್ರಿಯೆ. ಕಾಲಿಗೆ ಮುಳ್ಳು ಚುಚ್ಚುವುದು. ಮುಳ್ಳು ಚುಚ್ಚುವುದು ಪ್ರಚೋದನೆ, ಮುಳ್ಳನ್ನು ಕೈಗಳಿಂದ ತೆಗೆಯುವುದು ಪ್ರತಿಕ್ರಿಯೆ. ಚಳಿಗಾಲದ ಪ್ರಭಾವ. ಮೈ ಕೊರೆಯುವ ಚಳಿ ಉಂಟಾಗುವುದು ಪ್ರಚೋದನೆ. ಬೆಚ್ಚನೆಯ ಉಡುಪು ಧರಿಸುವುದು ಪ್ರತಿಕ್ರಿಯೆ. ಕಣ್ಣಿನ ಪಾಪೆ ಹೊಂದಾಣಿಕೆ. ಬೆಳಕಿನ ವ್ಯತ್ಯಾಸ ಉಂಟಾದಾಗ ಪಾಪೆಯನ್ನು ಸಂಕೋಚನೆ ಅಥವಾ ವಿಕಸನಗೊಳಿಸುವುದು ಪ್ರತಿಕ್ರಿಯೆಯಾಗಿದೆ. ಮಾನವನ ಮೆದುಳು. ಮಾನವನ ಮೆದುಳು ನಮ್ಮ ತಲೆ ಭಾಗದ ಕಪಾಲ ಅಂದರೆ ತಲೆಬುರುಡೆಯ ಭಾಗದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಮಾನವನ ಮೆದುಳನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮುಮ್ಮೆದುಳು, ಮಧ್ಯ ಮೆದುಳು ಹಾಗೂ ಹಿಮ್ಮೆದುಳು ಅಂತ ವರ್ಗೀಕರಣ ಮಾಡಲಾಗಿದೆ. ಇಲ್ಲಿ ಮುಮ್ಮೆದುಳೇ ಮೆದುಳಿನ ಭಾಗದ ಹೆಚ್ಚು ವ್ಯಾಸವನ್ನು ಹೊಂದಿರತಕ್ಕಂಥ ಭಾಗ. ಈ ಒಂದು ಮುಮ್ಮೆದುಳಿನ ಕಾರ್ಯವೇನೆಂದರೆ ಶ್ರವಣ ಅಂದರೆ ಕೇಳುವುದು, ವಾಸನೆ ಗ್ರಹಿಸುವುದು, ದೃಷ್ಟಿಯನ್ನು ಅರಿಯುವುದು, ಅರ್ಥೈಸುವುದು, ಐಚ್ಛಿಕ ಸ್ನಾಯುಗಳ ಚಲನೆಯನ್ನು ನಿಯಂತ್ರಣ ಮಾಡುವುದು, ಹೊಟ್ಟೆ ತುಂಬಿದಾಗ ಅದರ ಭಾವನೆಗಳ ಸಂದೇಶಗಳನ್ನು ಸಂವೇದನೆಗಳನ್ನು ಅರಿಯುವುದು, ಹಸಿವು ಉಂಟಾದಾಗ ಹಸಿವಿನ ಬಗ್ಗೆ ನಮಗೆ ಸಂವೇದನೆಯನ್ನು ನೀಡುವುದು. ಇವು ಎಲ್ಲವುಗಳನ್ನು ನಿಯಂತ್ರಣ ಮಾಡುವುದೇ ಮುಮ್ಮೆದುಳು. ಮಧ್ಯ ಮೆದುಳು. ಮಧ್ಯ ಮೆದುಳು ಪ್ರಮುಖವಾಗಿ ಉಸಿರಾಟ, ಆಹಾರ ಜೀರ್ಣಕ್ರಿಯೆ, ಕಣ್ಣು ಪಾಪೆಯ ಗಾತ್ರದ ಹೆಚ್ಚಳ ಮತ್ತು ಹಿಗ್ಗುವುದು ಮತ್ತು ಕುಗ್ಗುವುದನ್ನು ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು ಎರಡೂ ಸೇರಿ ಈ ಒಂದು ಕಾರ್ಯವನ್ನು ನಿಯಂತ್ರಣ ಮಾಡುತ್ತವೆ. ರಕ್ತದ ಒತ್ತಡ, ಬಾಯಾರಿಕೆ ಹಾಗೂ ವಾಂತಿ ಉಂಟಾಗುವುದು ಇದು ಸಾಮಾನ್ಯವಾಗಿ ಹಿಮ್ಮೆದುಳಿನ ಭಾಗದಲ್ಲಿರುವ ಮೆಡುಲ್ಲಾ ಭಾಗ ಪ್ರಮುಖವಾಗಿ ಪಾತ್ರ ವಹಿಸುತ್ತದೆ. ಅನುಮಸ್ತಿಷ್ಕ ಅಥವಾ ಹಿಮ್ಮೆದುಳು ನೇರವಾಗಿ ನಡೆಯುವ ಭಂಗಿ, ದಿಕ್ಕು, ಪೆನ್ಸಿಲ್ ಅಥವಾ ಇತರೆ ವಸ್ತುಗಳನ್ನು ಹಿಡಿಯುವುದು, ನಿಖರತೆ ಮತ್ತು ದೇಹದ ಭಂಗಿಯ ಸಮತೋಲನೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಪ್ರಮುಖವಾಗಿ ಅನುಮಸ್ತಿಷ್ಕ ಪ್ರಮುಖವಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ. ಹಾಗೆಯೇ ನಮ್ಮ ಮೆದುಳಿನ ಭಾಗದಲ್ಲಿ ಪಿಟ್ಯುಟರಿ ಗ್ರಂಥಿ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಎಲ್ಲ ಗ್ರಂಥಿಗಳ ಚಟುವಟಿಕೆಯನ್ನು ನಿಯಂತ್ರಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಸ್ಯಗಳಲ್ಲಿ ಸಹಭಾಗಿತ್ವ. ದ್ಯುತಿ ಅನುವರ್ತನೆ. ಸಸ್ಯಗಳು ಬೆಳಕಿನ ಕಡೆಗೆ ಚಲಿಸುವುದನ್ನೇ ನಾವು ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ದ್ಯುತಿ ಅಂದರೆ ಬೆಳಕು ಅಂತ ಅರ್ಥ. ಗುರುತ್ವಾನುವರ್ತನೆ. ಸಸ್ಯಗಳು ಭೂಮಿಯ ಗುರುತ್ವದ ಸೆಳೆತಕ್ಕೆ ಪ್ರಕ್ರಿಯೆಗೆ ಒಳಗಾಗಿ ಚಲಿಸುವುದನ್ನು ನಾವು ಗುರುತ್ವಾನುವರ್ತನೆ ಅಂತ ಹೆಸರಿಸ್ತೀವಿ. ಈ ಗುರುತ್ವಾನುವರ್ತನೆಯಲ್ಲಿ 2 ವಿಧ: ಧನ ಗುರುತ್ವಾನುವರ್ತನೆ ಮತ್ತು ಋಣ ಗುರುತ್ವಾನುವರ್ತನೆ. ಬೇರುಗಳು ಕೆಳಮುಖವಾಗಿ ಚಲಿಸುವುದು ಇದು ಧನ ಗುರುತ್ವಾನುವರ್ತನೆ. ಸಸ್ಯದ ಎಲೆಯ ಚಿಗುರು, ಮೊಗ್ಗು, ಇತರೆ ಭಾಗಗಳು ಭೂಮಿಯ ವಿರುದ್ಧ ದಿಕ್ಕಿನ ಅಂದರೆ ಭೂಮಿಯ ಮೇಲ್ಮೈಯಿಂದ ವಿರುದ್ಧವಾಗಿ ಚಲಿಸುವುದನ್ನು ನಾವು ಋಣ ಗುರುತ್ವಾನುವರ್ತನೆ ಅಂತ ಹೆಸರಿಸ್ತೀವಿ. ಜಲಾನುವರ್ತನೆ. ಸಸ್ಯಗಳು ನೀರಿನ ಕಡೆಗೆ ಚಲಿಸುವುದನ್ನೇ ಜಲಾನುವರ್ತನೆ ಅಂತ ಕರಿತೀವಿ, ವಿಶೇಷವಾಗಿ ಬೇರುಗಳ ಚಲನೆ. ರಾಸಾಯನಿಕಾನುವರ್ತನೆ. ಸಸ್ಯಗಳ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆಯನ್ನು ನಾವು ರಾಸಾಯನಿಕಾನುವರ್ತನೆ ಅಂತ ಹೆಸರಿಸ್ತೀವಿ. ಸಸ್ಯಗಳ ಬೆಳವಣಿಗೆ ನಿಯಂತ್ರಿಸುವ ಹಾರ್ಮೋನುಗಳು. 1ನೇದು ಜಿಬ್ಬರ್ಲಿನ್. ಜಿಬ್ಬರ್ಲಿನ್ ಎಂಬ ಹಾರ್ಮೋನು ಕಾಂಡದ ಬೆಳವಣಿಗೆಯಲ್ಲಿ ಸಹಕಾರಿಯಾಗುತ್ತದೆ. 2ನೇದು ಸೈಟೋಕೈನಿನ್. ಈ ಸೈಟೋಕೈನಿನ್ ಎಂಬ ಹಾರ್ಮೋನು ಕೋಶ ವಿಭಜನೆ ಉತ್ತೇಜಿಸುವುದು. ಹಣ್ಣು ಬೀಜಗಳಂಥ ತೀವ್ರ ಕೋಶ ವಿಭಜನೆಗೆ ಒಳಪಡುವಂಥ ಪ್ರದೇಶದಲ್ಲಿ ಅಂದರೆ ಸಸ್ಯದ ಭಾಗದಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಈ ಒಂದು
ಹಾರ್ಮೋನ್ ಕಂಡುಬರುತ್ತದೆ. ಆಪ್ಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆ ನಿಲ್ಲಿಸಲು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಇವಿಷ್ಟು ಸಸ್ಯಗಳ ಬೆಳವಣಿಗೆ ನಿಯಂತ್ರಿಸುವಂಥ ಪ್ರಮುಖವಾದಂಥ ಹಾರ್ಮೋನ್ಗಳು. ಮಾನವರಲ್ಲಿ ಅಂತರ್ಸ್ರಾವಕ ಗ್ರಂಥಿಗಳು, ಅದರಲ್ಲಿ ಗಂಡು ಮತ್ತು ಹೆಣ್ಣು ಅಂತರ್ಸ್ರಾವಕ ಗ್ರಂಥಿಗಳಂತ ವರ್ಗೀಕರಣ ಮಾಡಲಾಗಿದೆ. ಮೊದಲು ಪೀನಿಯಲ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ, ಹೈಪೋಥಲಾಮಸ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಥೈಮಸ್, ಥೈರಾಯ್ಡ್ ಗ್ರಂಥಿ, ಮೇದೋಜೀರಕ ಗ್ರಂಥಿ, ಆಡ್ರಿನಲ್ ಗ್ರಂಥಿ. ಇವು ಎಲ್ಲ ಗ್ರಂಥಿಗಳು ಹೆಣ್ಣು ಮತ್ತು ಗಂಡು ಎರಡರಲ್ಲಿ ಕಂಡುಬರುವಂಥ ಗ್ರಂಥಿ. ಅದರ ವ್ಯತ್ಯಾಸ ಏನಂದರೆ, ವೃಷಣ ಗ್ರಂಥಿಗಳು ಗಂಡಸಿನಲ್ಲಿ, ಅಂಡಾಶಯ ಗ್ರಂಥಿಗಳು ಹೆಣ್ಣಿನಲ್ಲಿ ಕಂಡುಬರುವಂಥ ಒಂದು ವ್ಯತ್ಯಾಸ ಬಿಟ್ಟರೆ ಇನ್ನುಳಿದಂಥ ಎಲ್ಲ ಗ್ರಂಥಿಗಳು ಹೆಣ್ಣು ಮತ್ತು ಗಂಡಿನಲ್ಲಿ ಹಂಚಿಕೆ ಆಗಿವೆ. ಅಂತರ್ಸ್ರಾವಕ ಗ್ರಂಥಿಗಳು ಮತ್ತು ಅವುಗಳ ಚೋದನೆಗಳು ಮತ್ತು ಅವುಗಳ ಕಾರ್ಯ. ಅಂತರ್ಸ್ರಾವಕ ಗ್ರಂಥಿಗಳು, ಅಂತರ್ಸ್ರಾವಕ ಗ್ರಂಥಿಗಳ ಚೋದನೆಗಳು, ಅಂತರ್ಸ್ರಾವಕ ಗ್ರಂಥಿಗಳ ಕಾರ್ಯ. ಒಂದನೇದು ಪಿಟ್ಯುಟರಿ ಗ್ರಂಥಿ. ಇದು ಬೆಳವಣಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹಾರ್ಮೋನ್ ಅಥವಾ ಚೋದನೆಯನ್ನು ಬಿಡುಗಡೆ ಮಾಡುತ್ತವೆ. ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುವುದು ಹಾಗೂ ಎಲ್ಲ ಗ್ರಂಥಿಗಳ ಕಾರ್ಯವನ್ನು ನಿಯಂತ್ರಣ ಮಾಡುವಲ್ಲಿ ಪಿಟ್ಯುಟರಿ ಗ್ರಂಥಿ ಕಾರ್ಯವನ್ನು ಮಾಡುತ್ತದೆ. ಹಾಗಾಗಿ ನಾವು ಇದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೇವೆ. ಹೈಪೋಥಲಾಮಸ್ ಗ್ರಂಥಿ. ಇದು 4 ವಿಧದ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ದೇಹದ ತಾಪಮಾನ ನಿಯಂತ್ರಣ, ಹಸಿವು, ಬಾಯಾರಿಕೆ, ರಕ್ತದೊತ್ತಡ ಹಾಗೂ ಲೈಂಗಿಕ ಹಸಿವು ಇವು ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಲ್ಲಿ ಹೈಪೋಥಲಾಮಸ್ ಪ್ರಮುಖವಾಗಿ ಪಾತ್ರ ವಹಿಸುತ್ತದೆ. ಪೀನಿಯಲ್ ಗ್ರಂಥಿ ಮೆಲನೋಟೋನಿನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ಕಡಿಮೆ ಬೆಳಕಿನಲ್ಲಿ ವೀಕ್ಷಿಸಿದ ಸಂಗತಿಗಳನ್ನು ಸಂರಕ್ಷಣೆ ಮಾಡುವುದು ಹಾಗೂ ಕಣ್ಣಿಗೆ ಬೇಕಾದ ಮೆಲನೋಟೋನಿನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ದೇಹದ ಬೆಳವಣಿಗೆ, ಚಯಾಪಚಯ ಕ್ರಿಯೆಯ ನಿಯಂತ್ರಣ ಮಾಡುವುದು. ಇನ್ಸುಲಿನ್ ಗ್ರಂಥಿ ಇನ್ಸುಲಿನ್ ಹಾರ್ಮೋನ್ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುವುದು. ಈ ಇನ್ಸುಲಿನ್ ಬಿಡುಗಡೆ ಆಗುವುದರಿಂದ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ಗ್ಲೈಕೋಸನ್ನಾಗಿ ಪರಿವರ್ತನೆ ಮಾಡಲು ಪ್ರಮುಖವಾಗಿ ಪಾತ್ರ ವಹಿಸುತ್ತದೆ. ವೃಷಣ ಗ್ರಂಥಿ ಇದು ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ಗಂಡು ಲಿಂಗಾಣುಗಳ ಉತ್ಪಾದನೆ, ಗಂಡಸಿನ ಲಕ್ಷಣಗಳನ್ನು ಹಾಗೂ ಅವುಗಳ ಬೆಳವಣಿಗೆಗೆ ಸಹಕಾರಿ ಆಗುತ್ತದೆ. ಅಂಡಾಶಯ ಈಸ್ಟ್ರೋಜನ್ ಹಾರ್ಮೋನನ್ನು ಬಿಡುಗಡೆ ಮಾಡುವುದು. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ, ಹೆಣ್ಣು ಮಕ್ಕಳಲ್ಲಿ ಋತುಚಕ್ರ ನಿಯಂತ್ರಣ ಮಾಡುತ್ತದೆ. ಆಡ್ರಿನಲ್ ಗ್ರಂಥಿ ಆಡ್ರಿನಾಲಿನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ತುರ್ತು ಪರಿಸ್ಥಿತಿ ಸಮಯ, ದೇಹದ ನಿಯಂತ್ರಣ ಹಾಗೂ ಕಡಿಮೆ ಅಥವಾ ಹೆಚ್ಚು ಸ್ರವಿಕೆಯಿಂದ ಹಾನಿ ಉಂಟಾಗುವುದನ್ನು ಇದು ನಿಯಂತ್ರಣ ಮಾಡುತ್ತದೆ. ಹಾಗಾಗಿ ಆಡ್ರಿನಲ್ ಗ್ರಂಥಿಯನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೇವೆ. ಇವಿಷ್ಟು ಅಂತರ್ಸ್ರಾವಕ ಗ್ರಂಥಿಗಳು ಮತ್ತು ಅವುಗಳ ಚೋದನೆಗಳು ಹಾಗೂ ಕಾರ್ಯ.